ಟು ಮೈ ಚಾನಲ್. ಸೊ ಇವತ್ತು ಟ್ಯೂಸ್ಡೇ, ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಹೇಳಿದ್ದೆಲ್ಲ ಲಾಸ್ಟ್ ಬ್ಲಾಗಲ್ಲಿ ಪುಣೆಗೆ ಹೋಗ್ತಾ ಇದ್ದೀನಿ ಅಂಥೇಳಿ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಸೊ ಈಗ ಫ್ರೆಶ್ ಅಪ್ ಆಗಿ ಹೇರ್ ವಾಶ್ ಮಾಡ್ಕೊಂಡಿನಿ. ಈಗ ಒಂದು ಸ್ವಲ್ಪ ಸಲೂನ್ಗೆ ಹೋಗಿ ಬರೋದಿದೆ ಇಲ್ಲೇ. ಸೊ ಅದಾದ ನಂತರ 8:30ಗೆ 8:40 ಟ್ರೈನ್ ಇದೆ. ಸೊ ಇವತ್ತು ಮೆಜೆಸ್ಟಿಕ್ಕಿಂದ ಇದೆ ಟ್ರೈನು, ಯಶವಂತಪುರಿಂದಲ್ಲ. ಸೊ ಲಾಸ್ಟ್ ಟೈಮ್ ನಾ ಏನು ಪ್ರಾಬ್ಲಮ್ ಮಾಡ್ಕೊಂಡಿದ್ದೆ ಅದೇನು ಆಗೋದಿಲ್ಲ ಅನ್ಕೋತೀನಿ ಇವತ್ತು. ಅಂದರೆ ನಾ ಒಬ್ಬಳೇ ಹೋಗ್ತಾ ಇಲ್ಲ ಇವತ್ತು. ಸೊ ಲಾಸ್ಟ್ ಟೈಮ್ ಆಗಿದ್ದು ದೊಡ್ಡ ಎಕ್ಸ್ಪೀರಿಯನ್ಸ್ ಅದು. ಸೊ ಇನ್ನೊಮ್ಮೆ ಯಾವತ್ತು ಅಂದರೆ ಬೇರೆ ತಲೆಯಲ್ಲಿ ಏನಾದರೂ ಇಟ್ಕೊಂಡು ಹೋಗಬಾರ್ದು. ನಾವು ಜರ್ನಿ ಮಾಡಬೇಕಾದ್ರೆ, ಒಬ್ಬೊಬ್ಬರೇ ಜರ್ನಿ ಮಾಡಬೇಕಾದ್ರೆ. ಸೊ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸು. ಅದು ಇನ್ನೊಂದ್ಸಲ ರಿಪೀಟ್ ಆಗುವಂಗೆ ಮಾಡೋಂಗಿಲ್ಲ. ಸೊ ಇವತ್ತು ಮೆಜೆಸ್ಟಿಕ್ಕಿಂದ ಇದೆ ಟ್ರೈನು. ಒಂದು 7 o'clock ಬಿಡ್ತೀವಿ. ಸೊ 8:40 ತನಕ ಅಲ್ಲಿ ಆರಾಮ್ ರೀಚ್ ಆಗ್ತೀವಿ. ಸೊ ಈಗ ಸಲೂನ್ಗೆ ಹೋಗ್ತಾಯಿದ್ದೀನಿ. ಹೋಗಿ ಬಂದಮೇಲೆ ಸಿಗ್ತೀನಿ. ಊರಿಗೆ ಹೋಗೋದೇ ಆಗ್ತಾಯಿದೆ. ಮದುವೆಗೆ ಹೋಗಿ ಬಂದೆ ಡಿಸೆಂಬರಲ್ಲಿ. ಆಮೇಲೆ ಊಟಿಗೆ ಹೋಗಿದ್ವಿ. ಆಮೇಲೆ ಮೊನ್ನೆ ನಾನು ಬಿಜಾಪುರಕ್ಕೆ ಹೋಗಿದ್ದೆ. ಸೊ ಇವತ್ತು ಪೂನಾಕ್ಕೆ ಹೋಗ್ತಾಯಿದ್ದೀನಿ. ಮತ್ತು ಇವತ್ತು ಬಂದಮೇಲೆ 10ನೇ ತಾರೀಕು ಬಂದಮೇಲೆ ಅವತ್ತಿನ ದಿನವೇ ಮತ್ತು ನಾನು ಹುಬ್ಳಿಗೆ ಹೋಗಬೇಕು. ಅದೇನಂತ ರೀಸನ್ ಹೇಳ್ತೀನಿ ಆಮೇಲೆ. ಸೊ ಹೀಗೆ ಕಂಟಿನ್ಯೂ ಇದೆ. ಇನ್ನು ಮತ್ತು ಮುಂದೆ ಹೋಗೋದಿದೆ ಊರಿಗೆ, ಅದು ಎಲ್ಲೆಲ್ಲಿ ಅಂತ ಏನು ಹೇಳ್ತೀನಿ. ಸೊ ಈಗ ಸಲೂನ್ ಹೋಗ್ತಾಯಿದ್ದೀನಿ. ಹೋಗಿ ಬಂದಮೇಲೆ ಸಿಗ್ತೀನಿ. ಸೊ ಗೈಸ್, ಸಲೂನ್ಗೆ ಹೋಗಿ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ಈಗ ರೆಡಿ ಆಗಬೇಕು. ಯಾಕಂದರೆ 5:30 ಆಗಿದೆ ಆಲ್ರೆಡಿ. 6:30 ಅಥವಾ 7 ಮನೆ ಬಿಡಬೇಕು. 8:40ಗೆ ಟ್ರೈನ್ ಇದೆ. ಸೊ ಇವತ್ತು 8:40 ಬಿಟ್ಟರೆ ನಾಳೆ ಆಫ್ಟರ್ನೂನು 4 o'clock ರೀಚ್ ಆಗ್ತೀವಿ. ಸೊ 19-20 hours ಜರ್ನಿ. ಸೊ ಲಾಂಗ್ ಇದೆ. ಸೊ ರೆಡಿ ಆದಮೇಲೆ ಸಿಗ್ತೀನಿ. ಸೊ ಗೈಸ್, ಆಲ್ಮೋಸ್ಟ್ ಬ್ಯಾಗ್ ರೆಡಿ ಆಗಿದೆ. ಇದೊಂದು ಸ್ಮಾಲ್ ಟ್ರಾಲಿ, ಇದೊಂದು ಮೀಡಿಯಮ್ ಸೈಜ್ ಟ್ರಾಲಿ ತೊಗೋತಿದ್ದೀನಿ. ಆಮೇಲೆ ಒಂದು ಲ್ಯಾಪ್ಟಾಪ್ ಬ್ಯಾಗ್, ಇಷ್ಟೇ. ಸೊ ಆಲ್ಮೋಸ್ಟ್ ರೆಡಿಯಾಗಿದೆ ಬ್ಯಾಗ್. ನೀ ಯಾಕೆ ಬರ್ತೀವಿ? ಹಾಂ, ಬರ್ತೀನಿ. ನಾನು ಸರಿ ಬ್ಯಾಗ್ ಪ್ಯಾಕ್ ಮಾಡಿದ್ದೇವಲ್ಲಿ. ನೀ ಇಲ್ಲೇ ಖಾಲಿ ಸರಿ ಆಟಾಡ್ಬೋದು. ಇಷ್ಟಲ್ಲ ಊರಿಗೆ ಹೊಂಟೀವಿ ನಾವು. ಟಾಟಾ. 4 ದಿನ ಬರೋದಿಲ್ಲ. ನಡಿ ಬ್ಯಾಗ್ ತಗೋ. ನಡಿ ಹೋಗೋಣ, ನಡಿ ಬ್ಯಾಗ್ ತಗೋ. ನಿನಗಲ್ಲ, ನಿನಗೆ ಯಾರು ಹೇಳಿಕತ್ತಾರ? ನಾವು ಹೊಂಟೀವಿ, ನೀ ಅಲ್ಲ. ಬಾಯ್ ಅಷ್ಟಲ್ಲ, ಬಾಯ್. ಐ ಹೋಗೋದಿಲ್ಲ. ಇಬ್ರು ಅಷ್ಟೇ ಇಲ್ಲ ಇಲ್ಲೇ ನಮ್ಮ ಟ್ರೈನ್ ಉದ್ಯಾನ ಎಕ್ಸ್ಪ್ರೆಸ್ 8:40 ಇದೆ. ಸೊ ಗೈಸ್, ಇನ್ನೂ 20 minutes ಟೈಮ್ ಇದೆ. ಸೊ ಲಗೇಜ್ ಎಲ್ಲ ಒಳಗಡೆ ಇಟ್ಟು ಹೊರಗಡೆ ಕೂತಿದ್ವಿ. ಸೊ ಟ್ರೈನ್ ಫಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ನಿಂತಿದೆ. ಸೊ ಫ್ಲೈಓವರ್ ಹತ್ತು ಹೋಗೋದೇನಿಲ್ಲ, ಫಸ್ಟ್ ಪ್ಲ್ಯಾಟ್ಫಾರ್ಮ್ಗೆ ನಿಂತಿದೆ ಟ್ರೈನ್. ಸೊ ಇದೇ ಟ್ರೈನು S6 ಕೋಚ್. ಟೈಮ್ ಇದೆ. ಪುಣಾದಿಂದ ಬಂದಮೇಲೆ ಮತ್ತೆ ಹುಬ್ಳಿಗೆ ಹೋಗಬೇಕು. ಅವತ್ತೇ ರಿಸರ್ವೇಷನ್ ಆಗಿದೆ. ಮಮ್ಮಿ, ನಾನು, ನಮ್ಮ ಅಣ್ಣ ಹೋಗ್ತಾಯಿದ್ದೀವಿ ಹುಬ್ಳಿಗೆ. ಅದಕ್ಕಂದರೆ ನಮ್ಮ ಅಜ್ಜಿ ತಿಳ್ಕೊಂಡು 1 year ಆಯಿತು. ಸೊ ಅದಕ್ಕೆ 1 year ತಿಥಿ ಮಾಡ್ತಾರಲ್ಲ. ಸೊ ಅದನ್ನು ಹುಬ್ಳಿಲಿ ಮಾಡ್ತಿದ್ದಾರೆ. ನಮ್ಮ ಮಾಮ ಅಲ್ಲೇ ಇರ್ತಾರೆ ಹುಬ್ಳಿ. ಸೊ ಅಲ್ಲೇ ಮಾಡ್ತಿದ್ದಾರೆ. ಸೊ 3 ಜನ ಹೋಗ್ತಾಯಿದ್ದೀವಿ. ಅವತ್ತಿನ ದಿನನೇ ಮಾರ್ನಿಂಗ್ ಬರ್ತೀನಿ ಬೆಂಗಳೂರಿಗೆ, ಮತ್ತು ಈವ್ನಿಂಗು ಮತ್ತೆ ರಿಟರ್ನ್ ಹುಬ್ಳಿಗೆ ಹೋಗಬೇಕು.
ಫುಲ್ ಹೆಕ್ಟಿಕ್ ಇದೆ ಒಂದು ಫುಲ್ ವೀಕು. ಸೊ ಏನಾಗುತ್ತೆ ನೋಡಬೇಕು ದಿನ. The next day. ಈಗ ಮಾರ್ನಿಂಗ್ ಆಗಿದೆ 9:30. ಸೊ ಸ್ವಲ್ಪ ಫ್ರೆಶಪ್ ಆಗಿ ಇನ್ನೊಂದು 5-6 ಅವರ್ಸ್ ಜರ್ನಿ ಇದೆ. ಸೊ ಈಗ ಅಕ್ಕಲ್ಕೋಟ್ ರೋಡ್ ದಾಟಿದ್ದೀವಿ. ಒಂದು 5-6 ಅವರ್ಸ್ ಜರ್ನಿ. ಸೊ ರೀಚ್ ಆದ್ಮೇಲೆ ಸಿಗ್ತೀನಿ. ಇನ್ನೂ ಟಿಫನ್ ಮಾಡಿಲ್ಲ, ಏನಾದರೂ ಟಿಫನ್ ಮಾಡಬೇಕು. ರೀಚ್ ಆದ್ಮೇಲೆ ಸಿಗ್ತೀನಿ. ಗೈಸ್ ಪುನಃ ರೀಚ್ ಆದ್ವಿ 4 o'clockಗೆ. ಮನೆಗೆ ಬರೋ ತನಕ 5 o'clock ಆಯಿತು. 1 ಅವರು ಸ್ಟೇಷನಿಂದ ಮನೆಗೆ ಬರೋ ತನಕ. ಸೊ ಬಂದು ಫ್ರೆಶಪ್ ಆದೆ, ಸ್ನಾನ ಮಾಡಿದ್ದಿಲ್ಲ. ಸೊ ಫ್ರೆಶಪ್ ಆಗಿ ಈಗ ರೆಡಿಯಾಗಿದ್ದೀನಿ. ಸೊ ಇವತ್ತು ಏನೇನು ಮಾಡ್ತೀನಿ, ಏನೇನಾಗುತ್ತೆ ಅಂಥೇಳಿ ಎಲ್ಲನೂ ತೋರಿಸ್ತೀನಿ. ಬರ್ತ್ಡೇ ನಾಳೆ ಇರೋದು. ಸೊ ಇವತ್ತು ಏನೇನು ಮಾಡ್ತೀನಿ, ಏನೇನಾಗುತ್ತೆ ಅಂಥೇಳಿ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಾನು ಪುನಃ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಫಸ್ಟ್ ಟೈಮ್ ಬಂದಾಗ ನಾನು ಇನ್ನೂ ವ್ಲಾಗಿಂಗ್ ಮಾಡ್ತಿದ್ದಿದ್ದಿಲ್ಲ. ಸೊ ಈಗ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಲಾಸ್ಟ್ ಟೈಮು ನಾನು 2 ಡೇಸಿಗೆ ಅಷ್ಟೇ ಬಂದಿದ್ದೆ. ಸೊ ಈ ಸತಿ ನನಗೆ ಅಂದರೆ ಇರೋದು 4 ಡೇ ಬಂದಿದ್ದೀನಿ. ಬಟ್ ಒಂದಿನ ಹೋಗೋದ್ರಲ್ಲೇ ಟೈಮ್ ಹೋಗುತ್ತೆ. ಅಂದರೆ ಊರಿಗೆ ನನ್ನ ಮಾರ್ನಿಂಗ್ ಟ್ರೈನ್ ಇದೆ. ಸೊ ಆವತ್ತಿನ ದಿನ ಅಂದರೆ ಕೌಂಟ್ ಮಾಡೋದಿಲ್ಲ. ಅದು ಬಿಟ್ಟರೆ 2 ಡೇಸ್ ಅಷ್ಟೇ ನಂಗೆ ಟೈಮ್ ಇರೋದು. ಸೊ ನಾಳೆ ಬರ್ತ್ಡೇ, ಅದಾದ ನಂತರ 2 ದಿನ ಟೈಮ್ ಇರೋದು. ಸೊ ಏನೇನು ಪ್ಲೇಸಸ್ ಇದೆ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಡಗಡು ಶೇಟ್ ಗಣಪತಿ ಟೆಂಪಲ್ ಇದೆ. ಸೊ ಅದಕ್ಕಂತೂ ಡೆಫಿನೆಟ್ ಹೋಗ್ತೀನಿ. ಅದು ಬಿಟ್ಟರೆ ಮತ್ತೇನೇನು ಪ್ಲೇಸ್ ಇದೆ ಅದು ನೋಡ್ತೀನಿ, ಟ್ರೈ ಮಾಡ್ತೀನಿ ಆದಷ್ಟು ಹೋಗೋಕ್ಕೆ. ಸೊ ಏನಾಗುತ್ತೆ ಗೊತ್ತಿಲ್ಲ, ಟೈಮ್ ಕಮ್ಮಿ ಇದೆ. ಬಟ್ ಲಾಂಗ್ ಜರ್ನಿ ಎಲ್ಲ ಜಾಸ್ತಿ ಒಂದಿನ ಹೋಗೋದ್ರಲ್ಲಿ ಒಂದಿನ ಬರೋದ್ರಲ್ಲೇ ಹೋಗ್ಬಿಡುತ್ತೆ. ಸೊ 2 ಡೇಸ್ ಅಷ್ಟೇ ಟೈಮ್ ಇದೆ. ಏನೇನು ಮಾಡ್ತೀನಿ, ಏನೇನಾಗುತ್ತೆ ಅಂತೇಳಿ ಎಲ್ಲನೂ ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಆಮೇಲೆ ಸಿಗ್ತೀನಿ. सगळं पिंकी पिंकी नाही आले ताले या या हा बोल बोल बस खाली जायचं जायचं काढलं हॅलो अगं जिलेबी खूप पडली चटणी बघा ना थोडं थोडं टाकायचं चमचा जास्त नको